ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈ ದಿನ ಮಧುಮೇಹಕ್ಕೆ ಸಂಬಂಧಪಟ್ಟಂತೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಗೀತಮ್ಮಾಜಿಯವರು. ಅವರು ನಿಮಗಿವತ್ತು ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಔಷಧಿ ರಹಿತವಾಗಿ ಏನೇನು ಪರಿಹಾರ ಕ್ರಮಗಳಿದ್ದಾವೆ ಅವನ್ನು ತಿಳಿಸ್ಕೊಡ್ತಾರೆ. ಅವ್ರಿಗೆ ನಾವು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮಧು ಅಂದರೆ ಸಿಹಿ, ಮೇಹ ಅಂದರೆ ರೋಗ. ಈ ಸಿಹಿ ಮೂತ್ರ ರೋಗ ಅಥವಾ ಡಯಾಬಿಟಿಕ್, ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ಈ ಮಧುಮೇಹ ಅನ್ನೋದು ಸಹಜವಾಗಿ ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಈ ಮಧುಮೇಹಕ್ಕೆ ಔಷಧಿ ರಹಿತವಾಗಿ ಏನೇನು ಚಿಕಿತ್ಸಾ ಕ್ರಮಗಳಿದ್ದಾವೆ ಅದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಮಧುಮೇಹ ಯಾಕೆ ಬರುತ್ತೆ ಅನ್ನೋದನ್ನು ನೋಡೋಣ. ಮಧುಮೇಹ ಅನ್ನೋದು ಒತ್ತಡಗಳು ಹೆಚ್ಚಾದಾಗ ಬರ್ಬೋದು, ಅನಿಯಮಿತ ಆಹಾರ ಕ್ರಮ, ಹೊತ್ತು ಗೊತ್ತಿಲ್ಲದೆ ತಿಂತಕ್ಕಂಥದ್ದು, ಅಥವಾ ಅನುವಂಶೀಯವಾಗಿ ಬರ್ಬೋದು. ಮಾತ್ರೆಗಳ ಸೇವನೆಯ ಅಡ್ಡ ಪರಿಣಾಮದಿಂದ ಈ ಮಧುಮೇಹ ಅನ್ನೋದು ಇತ್ತೀಚೆಗೆ ಎಲ್ಲರಲ್ಲೂ ಕಂಡು ಬರ್ತಾ ಇದೆ. ಈ ಮಧುಮೇಹ ಹೆಚ್ಚಾದಾಗ ದೃಷ್ಟಿದೋಷಗಳು ಕಾಣ್ಬೋದು, ಹೃದ್ರೋಗಗಳು ಕಂಡು ಬರ್ಬೋದು, ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಂಡು ಬರುತ್ತೆ. ಈ ಮಧುಮೇಹಕ್ಕೆ ಸರಳ ಚಿಕಿತ್ಸೆಗಳಲ್ಲಿ ಒಂದಾದಂತಹ ಮುದ್ರಾ ಚಿಕಿತ್ಸೆ, ಯಾವ ಮುದ್ರೆಯನ್ನು ಮಾಡೋದ್ರಿಂದ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ, ಯಾವ ಆಕ್ಯುಪ್ರೆಷರ್ ಪಾಯಿಂಟನ್ನು ಎಷ್ಟು ಹೊತ್ತು ಯಾವಾಗ ಅಭ್ಯಾಸ ಮಾಡಬೇಕು, ಮತ್ತು ಯಾವ ಪ್ರಾಣಾಯಾಮವನ್ನು ಯಾವ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಕೇವಲ 10 ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಆಹಾರ ಕ್ರಮಗಳು, ಈ ಎಲ್ಲ ಮಾಹಿತಿಯನ್ನು ಈ ದಿನ ನಾವು ನೋಡೋಣ. ಮೊದಲನೆಯದಾಗಿ ಮುದ್ರೆ, ಯಾವ ಮುದ್ರೆಯನ್ನು ಮಾಡಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಗೀತಮ್ಮಾಜಿಯವರು ತಿಳಿಸ್ಕೊಡ್ತಾರೆ. ಮೊದಲನೆಯ ಮುದ್ರೆ, ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ನಿಮ್ಮ ಉಂಗ್ರದ ಬೆರಳನ್ನ ಈ ರೀತಿ ಮಡಚಿ ಹೆಬ್ಬೆರಳನ್ನ ಅದರ ಮೇಲೆ ಈ ರೀತಿ ನಿಲ್ಲಿಸ್ಬೇಕು. ಇದನ್ನ ಸೂರ್ಯ ಮುದ್ರೆ ಅಂತ ಕರಿತೀವಿ. ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ವಾಕಿಂಗ್ ಅನ್ನ ಅಭ್ಯಾಸ ಮಾಡ್ತಿರ್ತೀರ, ಈ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಬಹುದು. ಜರ್ನಿಯನ್ನ ಮಾಡ್ತಿರ್ತೀರ, ಅವಾಗಲೂ ಕೂಡ ಈ ಮುದ್ರೆಯನ್ನ ಅಭ್ಯಾಸ ಮಾಡಬಹುದು. ಆಫೀಸಲ್ಲಿ ವರ್ಕ್ ಮಾಡ್ತಿರ್ತೀರ, ಈ ಮುದ್ರೆಯ ಜೊತೆಯಲ್ಲಿ ಆಫೀಸಲ್ಲಿ ವರ್ಕ್ ಮಾಡಬಹುದು. ಕೇವಲ 1 ರಿಂದ 2 ನಿಮಿಷ ಪ್ರತಿನಿತ್ಯ ಈ ಮುದ್ರೆಯನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹವನ್ನ ನಿಯಂತ್ರಣದಲ್ಲಿಟ್ಕೊಳ್ಬಹುದು. ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಹಾಗೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಕನಿಷ್ಠ ಪಕ್ಷ 1 ರಿಂದ 2 ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ 10 ದಿನಗಳಲ್ಲಿ ನಿಯಂತ್ರಣಕ್ಕೆ ಬರುತ್ತೆ. ಈ ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಿಸಿ. ಇದನ್ನ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ಕೇವಲ ಖಾಲಿ ಹೊಟ್ಟೆಯಲ್ಲಿ 1 ನಿಮಿಷ ಈ ರೀತಿ ಈ ಸೂರ್ಯ ಮುದ್ರೆಯ ಜೊತೆಯಲ್ಲಿ ಈ ಪ್ರಾಣಾಯಾಮವನ್ನು ಪ್ರತಿನಿತ್ಯ 1 ನಿಮಿಷ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ಎರಡೂ ಕಡೆಯಿಂದ ಈ ರೀತಿ
ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತೀವಿ, ಇನ್ನೊಂದು ಭಾಗದಿಂದ 2 ಸೆಕೆಂಡ್ ಉಸಿರನ್ನು ತಾಂತೀವಿ, 1 ಸೆಕೆಂಡು ಉಸಿರನ್ನು ಆಚೆ ಹಾಕ್ತಾ ಬರ್ತೀವಿ. ಯಾರಿಗೆ ಬೆನ್ನು ನೋವಿರುತ್ತೋ, ಯಾರಿಗೆ ಹೈ ಬಿ ಪಿ ಇರುತ್ತೋ ಅವರು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ಆ ನಿಮ್ಮ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ. ನಂತರ ಎರಡೂ ಕಡೆಯಿಂದ ಈ ರೀತಿ ನಾಭಿಯನ್ನ ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನ ಆಚೆ ಹಾಕೋದಕ್ಕೆ ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ. ಬೆನ್ನು ನೇರ ಇರಬೇಕು, ಮುಖ ಪ್ರಶಾಂತವಾಗಿರಬೇಕು, ಮನಸ್ಸಿನಲ್ಲಿ ಯಾವುದೇ ರೀತಿಯ ಆಲೋಚನೆಗಳಿರಬಾರ್ದು. ಕಣ್ಣನ್ನು ಮುಚ್ಚಿ ಬೇಕಾದರೂ ಅಭ್ಯಾಸ ಮಾಡ್ಬೋದು, ಅಥವಾ ಅವಶ್ಯಕತೆ ಇತ್ತು ಅಂದರೆ ಕಣ್ಣನ್ನು ತೆರೆದು 15 ಸ್ಟ್ರೋಕಿಂದ 27 ಸ್ಟ್ರೋಕ್ವರೆಗೂ ಈ ರೀತಿ ಸೂರ್ಯ ಮುದ್ರೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಧುಮೇಹ ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ನಾಭಿ ಚಕ್ರ ಪ್ರಾಣಾಯಾಮದ ನಂತರ ಅನುಲೋಮ ವಿಲೋಮ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮವನ್ನು 1 ನಿಮಿಷ ಅಥವಾ ಸಮಯಾವಕಾಶ ಇದ್ದರೆ 5 ನಿಮಿಷಗಳ ಕಾಲ ಇದನ್ನು ಈ ರೀತಿ ಅಭ್ಯಾಸವನ್ನು ಮಾಡ್ಬೋದು. ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ನಿಯಂತ್ರಣಕ್ಕೆ ತರುತ್ತೆ, ಒತ್ತಡಗಳನ್ನು ಕಮ್ಮಿ ಮಾಡುತ್ತೆ, ಮನೋರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಎಲ್ಲ ರೋಗಗಳ ಮೂಲ ಒತ್ತಡ, ಎಲ್ಲ ರೋಗಗಳ ಮೂಲ ರಕ್ತ ಸಂಚರಣೆ. ಯಾವಾಗ ದೇಹದಲ್ಲಿ ರಕ್ತ ಸಂಚರಣೆಯಲ್ಲಿ ವ್ಯತ್ಯಾಸ ಆಗುತ್ತೋ ಆಗ ರೋಗಗಳು ನಮ್ಮನ್ನು ಬಾಧಿಸುತ್ತೆ. ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ತ್ರಿದೋಷಗಳು ನಿಯಂತ್ರಣಕ್ಕೆ ಬರುತ್ತೆ. ಮಧುಮೇಹ ತಾನಾಗಿ ಹಂತ ಹಂತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಈ ರೀತಿ ಕ್ರಮಬದ್ಧವಾಗಿ ಮುದ್ರೆಗಳ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ಮಧುಮೇಹ ಅನ್ನೋದು ಬೇಗ ನಿಯಂತ್ರಣಕ್ಕೆ ಬರುತ್ತೆ. ನೆನಪಿರಲಿ, ಮಧುಮೇಹ ಅಂದ್ರೆ ಅದೊಂದು ದೊಡ್ಡ ಕಾಯಿಲೆ ಅನ್ನೋ ರೀತಿ ನಾವು ಬಿಂಬಿಸ್ಕೊಳ್ತಾ ಇದ್ದೀವಿ. ಮಧುಮೇಹ ಅನ್ನೋದು ಒಂದು ಸಾಮಾನ್ಯ ಕಾಯಿಲೆ. ನೀವು ಯಾವಾಗ ಅದನ್ನ ಸಾಮಾನ್ಯ ಕಾಯಿಲೆ ಅಂತ ನಿಮ್ಮಲ್ಲಿ ನೀವು ಅಂದ್ಕೊಂಡು ಈ ಪ್ರಾಣಾಯಾಮಗಳ ಜೊತೆ ಮುದ್ರೆಗಳ ಜೊತೆ ಅಭ್ಯಾಸ ಮಾಡಿದಾಗ ಮಧುಮೇಹ ಅನ್ನೋದು ಬೇಗ ಕಂಟ್ರೋಲಿಗೆ ಬರುತ್ತೆ. ಸೂರ್ಯ ಮುದ್ರೆಯನ್ನ ನೋಡಿದ್ರಿ. ಈ ಸೂರ್ಯ ಮುದ್ರೆಯ ನಂತರ ಇಲ್ಲಿ ಗಮನಿಸಿ, ಇದನ್ನ ಅಪಾನ ಮುದ್ರೆ ಅಂತ ಕರಿತೀವಿ. ಉಂಗುರದ ಬೆರಳು ಹಾಗೆ ಮಧ್ಯದ ಬೆರಳಿಗೆ ಹೆಬ್ಬೆಟ್ಟಿನ ಬುಡವನ್ನ ಈ ರೀತಿ ಸೇರಿಸ್ಬೇಕು. ಇದಕ್ಕೆ ಅಪಾನ ಮುದ್ರೆ ಅಂತ ಕರಿತೀವಿ. ಈಗ ನಾವು ಏನು ತೋರಿಸ್ಕೊಟ್ವೋ ಆ ಪ್ರಾಣಾಯಾಮಗಳನ್ನ 1 ರಿಂದ 2 ನಿಮಿಷ ಅಭ್ಯಾಸವನ್ನ ಮಾಡಿದ್ರೆ ಸಾಕು. ಅಥವಾ 27 ಸ್ಟ್ರೋಕ್ ನಾಭಿ ಚಕ್ರ ಪ್ರಾಣಾಯಾಮ, 10 ಸ್ಟ್ರೋಕ್ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ, 1 ರಿಂದ 2 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದ್ರೆ ಮಧುಮೇಹ ಬೇಗ ನಿಯಂತ್ರಣಕ್ಕೆ ಬರುತ್ತೆ.